ಜಾಣೆ ಅಳಬೇಡ, ಎಲ್ಲ ಸರಿ ಹೋಗುತ್ತೆ. ನನಗೆಲ್ಲ ಅರ್ಥ ಆಗುತ್ತೆ ಕಣೆ. ನೀನು ನನಗೋಸ್ಕರ ನಮ್ಮ ಮನೆಯವ್ರಿಗೋಸ್ಕರ ಎಷ್ಟು ಕಷ್ಟಪಡ್ತೀಯ ಅಂತ. ಆದರೆ ಏನು ಮಾಡೋಕ್ಕಾಗತ್ತೆ, ಒಂದೊಂದು ಸರ್ತಿ ನೀನೇ ಕಟ್ಕಡೆ ನಿಂತ್ಕೊಳ್ಳೋಂಥ ಸ್ಥಿತಿ ಬಂದ್ಬಿಡುತ್ತೆ. ನೀನು ಬೇಜಾರಾಗಬೇಡ, ಎಲ್ಲ ಸರಿ ಹೋಗುತ್ತೆ. ಅಳಬೇಡ ಜಾಣೆ, ಪ್ಲೀಸ್. ವೈದ್ಯರೇ, ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಬಿಡ್ತೀನಿ. ನಾನು ತಪ್ಪು ಮಾಡಿದ್ದೀನಿ ಅನ್ಸಿದ್ರೆ ನೀವೇ ಶಿಕ್ಷೆ ಕೊಟ್ಬಿಡಿ. ನಿಮ್ಮ ಹತ್ರ ಒಂದು ಸತ್ಯ ಹೇಳಬೇಕು. ಸತ್ಯನಾ? ನಿಜವಾಗ್ಲೂ ನಾನು ಆ ಜುಮ್ಕಿನ ಅಂಗಡಿಯಿಂದ ತಂದಿಲ್ಲ. ಅಮ್ಮ ಮನೆಗೆ ಹೋಗಿ ಅಮ್ಮಗಾಗಂತ ತಂದಿಟ್ಟಿದ್ದ ಜುಮ್ಕಿನ ತಗೊಂಬಂದೆ. ಪ್ರತಿಭಾ, ಅದು ಅವತ್ತು ಮನೇಲಿ ಕಾಸಿನ ಸರ ಕಳ್ತನ ಆಯ್ತಲ್ಲ, ಚಿನ್ನಮ್ಮ ಕದ್ದಿದ್ದಲ್ಲ ಅಂತ ಕಂಡಿಡ್ದೆ ಅಲ್ವಾ. ಅದಕ್ಕೆ ಅಜ್ಜಯ್ಯ ಒಂದು ಪೊಲೀಸ್ ಕೇಸಿದೆ, ಸಹಾಯ ಮಾಡಿ ಅಕ್ಕ ಅಂತ ಕೇಳ್ಕೊಂಡ. ಗೌರಮ್ಮನವ್ರ ಮರ್ಡರ್ ಕೇಸ್. ಈ ಕೇಸ್ ವಿಚಾರವಾಗಿ ನೀವು ನನಗೆ ಹೆಲ್ಪ್ ಮಾಡಬೇಕು. ಅದೊಂದು ಕೊಲೆ ಕೇಸು. ಏನು ಕೊಲೆ ಕೇಸ? ಹೌದು. ಗೌರಮ್ಮ ಅಂತ ಒಂದು ಅಜ್ಜಿ. ಈಗ ಸಿಕ್ಕಿರೋ ಸಾಕ್ಷಿ ಪ್ರಕಾರ ಚಂದ್ರಪ್ಪನವರ ವಿಷ ಹಾಕಿರೋದನ್ಸುತ್ತೆ. ಪುರೋಹಿತರು ಕೊಲೆ ಮಾಡಿದ್ರ? ಇಲ್ಲ, ನಾನು ಅವ್ರ ಮನೆಗೆ ಹೋದಾಗ ಅವ್ರು ತುಂಬ ಒಳ್ಳೆ ಜನ ಅಂತ ಗೊತ್ತಾಯ್ತು. ಕೂತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ಗೌರಮ್ಮ ಹೋಗ್ಬಿಟ್ರಂತೆ ಹೇಳಿ, ಮನಸ್ಸಿಗೆ ಭಾಳ ನೋವಾಯ್ತಮ್ಮ. ಕೇಕ್ ಮಾಡಬೇಕಾದ್ರೆ ವಿಷ ಬೆರೆಸಿದ್ದು ಯಾರು ಹೇಗೆ ಅಂತ ಗೊತ್ತಾಯ್ತು. ಕೇಕ್ ಮಾಡುವಾಗ್ಲಾ? ಯಾರು ಬೆರೆಸಿದ್ದು? ಗೌರಮ್ಮ ಅವ್ರ ತಮ್ಮ ಚಿದಾನಂದ ಮೂರ್ತಿ. ಅಜ್ಜಿ ವಿಲ್ನ ಅವ್ರ ತಮ್ಮನ ಮಕ್ಕಳ ಮೇಲೆ ಬರೆದಿದ್ರು. ಯಾವುದೋ ವಿಷಯಕ್ಕೆ ಅವ್ರ ತಮ್ಮನ ಮಕ್ಕಳ ಜೊತೆ ಜಗಳ ಆಯಿತು. ನೀನು ಸತ್ ಮೇಲೆ ಅದೇಗಿರು ನಮಗೆ ತಾನೇ ಸೇರೋದು. ನೀವಿಬ್ರು ಹೀಗೆ ಆಡ್ತಾ ಇದ್ರೆ ನನ್ನ ಆಸ್ತಿನೆಲ್ಲ ನಾನು ಯಾವುದಾದ್ರು ಅನಾಥಾಶ್ರಮಕ್ಕೆ ಬರೆದ್ಬಿಡ್ತೇನೆ. ಏಯ್ ಮುದುಕಿ, ಏನು ಎದುರಿಸ್ತಾ ಇದೀಯಾ? ಸೇಲಿಂ ವಿಷಯದ ಮೊದಲ ಲಕ್ಷಣನೇ ಕೂದಲು ಉದ್ರೋದು. ಹೇಲಿಯಮ್ಮ, ಅದು ಸ್ಲೋ ಪಾಯ್ಸನ್ನು. ಓ ಗಾಡ್, ಹೀಗೂ ಸಾಯಿಸ್ತಾರಾ? ಹೌದು ವೈದ್ಯರೇ, ನಿಮ್ಮ ಹತ್ರ ಮನೆಯವ್ರ ಹತ್ರ ಸುಳ್ಳು ಹೇಳೋಗಿದ್ದಕ್ಕೆ ಈ ಒಂದ್ಸತಿ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಪತ್ತೆದಾರಿಕೆ ಕೇಸು ಅಂತ ಆಚೆ ಹೋಗಲ್ಲ. ಪ್ಲೀಸ್. ಸಾರಿ ವೈದ್ಯರೇ, ಸಾರಿ. ಜಾಣೆ 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 ಜಾಣೆ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಹೀಗೆ ಮಾಡಿದ್ರಿಂದ ನಿಂಗೆ ಸಂತೋಷ ಸಿಗ್ತಾ? ಸಂತೋಷ ಅನ್ನೋಕ್ಕಿಂತ ತುಂಬ ತುಂಬ ತೃಪ್ತಿ ಆಯಿತು. ಡ್ಯೂಟಿ ಮಾಡ್ರಿ, ಡ್ಯೂಟಿ ಮಾಡೋರ ಥರ ಡ್ರಾಮಾ ಮಾಡಬೇಡಿ. ಏಯ್ ಕೊಪ್ಪ, ಕಂಪ್ಲೇಂಟ್ ಕೊಟ್ಟು ಎಷ್ಟೊತ್ತಾಯ್ತು? ಅಣ್ಣ 3-4 ಗಂಟೆ ಆಗಿರ್ಬೇಕಣ್ಣ. ರೀ ಇನ್ಸ್ಪೆಕ್ಟ್ರೆ, ಇನ್ನು 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟು ಒಳಗಡೆ ಮಗಳನ್ನ ಕರ್ಕೊಂಬಂದು ಮನೆಗೆ ಬಿಟ್ಟರೆ ಸರಿ, ಇಲ್ಲ ಅಂದರೆ JCB ತಗೊಂಬಂದು ಸ್ಟೇಷನ್ನ ಮಟಾಶ್ ಮಾಡಿಬಿಡ್ತೀನಿ. ಕೈ ಕೆಳಗಿಳಿಸಿ ಮಾತಾಡ್ರಿ. ನನಗೆ ಕೊಬ್ಬು ಇಳಿಸಕ್ಕೆ ಬರ್ತದೆ, ಕೈ ಇಳಿಸಕ್ಕೆ ಬರಲ್ಲ. ನನಗೆ ಬೇವ್ರು ಇಳ್ಸಕ್ಕೆ ಗೊತ್ತು. ಎಷ್ಟು ದಿಮಾಕು ನಿನಗೆ! ಅದು ನನ್ನ ಬ್ಲಡ್ಡಲ್ಲೇ ಇದೆ, ಅದ್ರ ಬಗ್ಗೆ ನಿನಗೆ ಬೇಕಾಗಿಲ್ಲ. ನಾ ಈ ಏರಿಯಾ ಚಾರ್ಜ್ ತಗೊಂಡಿದ್ದಾನೆ. ಕ್ರಿಮಿನಲ್ಸು, ರೌಡಿ ಶೀಟರ್ಸ್ ಫೈಲ್ಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀನಿ. ಲಿಸ್ಟಲ್ಲಿ ನಿನ್ನ ಹೆಸರು ಇದೆ. ರೌಡಿ ಅನ್ನೋ ಫೈಲ್ ಕ್ಲೋಸ್ ಆಗಿ ಬಿಲ್ಡರ್ ಅನ್ನೋ ಪ್ರೊಫೈಲ್ ಓಪನ್ ಆಗಿ ಭಾಳ ದಿವಸ ಆಯಿತು.
ಇನ್ನೂ ಅಪ್ಡೇಟ್ ಆಗಿಲ್ವ ನೀನು? ಅಣ್ಣ ದಯವಿಟ್ಟು ಸುಮ್ಮನೆ ಇರ್ತೀಯಾ? ದುಡುಕ್ಬೇಡ, ಇದು ನಮ್ಮ ಜಾಗ ಅಲ್ಲ. ಅಣ್ಣ ನಮ್ಮ ಮನೆ ಹುಡುಗಿ ನಮ್ಮ ಕೈ ಸೇರೋದು ಮುಖ್ಯ. ನಾನು ಮಾತಾಡ್ತೀನಿ, ಸುಮ್ಮನೆ ಇರು ನೀನು. ಏನೋ ಮಾತಾಡ್ತೀಯಾ? ದುಡ್ಡು ಎಷ್ಟು ಬೇಕು ಕೇಳೋ, ಬಿಸಾಕ್ತೀನಿ. ನಿನಗೆ ದುಡ್ಡು ಜಾಸ್ತಿ ಆಗಿದ್ರೆ ಅದನ್ನ ತೊಗೊಂಡೋಗಿ ದೇವಸ್ಥಾನ ಹುಂಡಿಗೆ ಹಾಕು. ಮಗಳು ಮನೆಗೆ ಸೇಫಾಗಿ ಬರಲಿ ಅಂತ ಹರಕೆ ಹೊತ್ಕೊ. ಅದನ್ನು ಬಿಟ್ಟು ನನ್ನ ಹತ್ರ ಹರ್ಕೊಳಕ್ಕೆ ಬರಬೇಡ. ಸರ್ಕಾರ ನನಗೆ ಸ್ಟಾರ್ಸ್ ಜೊತೆ ಸಂಬಳನೂ ಕೊಡುತ್ತೆ. ಬರೀ ಸಂಬಳ ನಂಬ್ಕೊಂಡ್ರೆ ಮಕ್ಕಳು ಮೂಗಲ್ ಬರೋ ಸಂಬಳ ವರ್ಷ ಖರ್ಚಿಫ್ ತಗೊಳಕ್ಕೂ ಆಗಲ್ಲ ಬ್ರದರ್. ಅಣ್ಣ ಸರ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ಮ ಹುಡುಗಿ ಕಾಣೆಗಳೇ ಅಂದ್ಬಿಟ್ಟು ನಮ್ಮ ಅಣ್ಣ ಟೆನ್ಷನ್ ಮಾಡ್ಕೊಬಿಟ್ಟಾನೆ. ತಪ್ಪು ತಿಳ್ಕೊಬೇಡಿ ಸರ್. ನಿಮ್ಗೇನು ಸಪೋರ್ಟ್ ಬೇಕು ಹೇಳಿ, ನಾವು ಮಾಡ್ತೀವಿ. ನಮ್ಮ ಹುಡುಗ ಫೋಟೋ ತಂದು ಕೊಟ್ಟಲ್ಲ? ಫೋಟೋ ನೋಡ್ರಿ, ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ. ಕಾಲೇಜ್ಗೆ ಹೋಗ್ತಿದ್ದಾಳೆ, ವಯಸ್ಸಿಗೆ ಬಂದಿದ್ದಾಳೆ. ಏನಾದರೂ ಪ್ರೀತಿ? ಏಯ್! ನಮ್ಮನೆ ಹೆಣ್ಣು ಮಕ್ಕಳು ಲವ್ವಲ್ಲಿ ಬಿದ್ದಿಲ್ಲ, ಬೀಳು ಕುಡ್ದು. ಹಾಗೆ ನಾನು ಲವ್ ಗಿವ್ ಅಂತ ಹೋದ್ರೆ ಲವ್ ಮಾಡಿದವನಿಗೆ ಹೆಣ ಬೀಳುತ್ತೆ. ಏಯ್ ಕೊಪ್ಪ, ಕಾನೂನು ಪ್ರಕಾರ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಇವನ ಮೇಲೆ ನನಗೆ ನಂಬಿಕೆ ಇಲ್ಲ. ಅವಳೇನ ನಾ ಪ್ರೀತಿ ಗೀತಿ ಅಂತಾನೆ ಹೋಗಿದ್ರೆ ಅವಳನ್ನು ಹುಡುಕಿ ಮನೆ ಕರ್ಕೊಂಬರ್ಬೇಡ. ಅಲ್ಲೇ ಸುಟ್ಟು ಬೂದಿ ಮಾಡಿ ಅಸ್ಥಿ ಮಾತ್ರ ತಗೊಂಬ. ತರ್ಪಣ ಬಿಡಕ್ಕೆ ಬೇಕಾಗ್ತದೆ. ಅಮ್ಮುಗೆ ಬೇಜಾರಾಗತ್ತೆ ಅಂತ ನೀನು ಆ ಮಾತು ಹೇಳಿದ್ದೇನೋ ಸರಿ, ಆದ್ರೆ ಅಷ್ಟು ಕಡಾಖಂಡಿತವಾಗಿ ಹೇಗೆ ಹೇಳಿದೆ? ಇದರಿಂದ ನೀನು ಜ್ಯೋತಿನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಕಮಿಟ್ ಆದಾಗಲಿಲ್ವಾ? ನಾನಾ? ನೀನೇ. ಇಲ್ಲಾಂದ್ರೆ ಪಾಪ ಮಕ್ಳಿಗೆ ಡಿಸಪಾಯಿಂಟ್ ಆಗಲ್ವಾ? ಅಲ್ಲ ಡಾಕ್ಟ್ರೆ, ನನ್ನಿಂದ ಹೇಗೆ? ನಿನ್ನಿಂದ ಎಲ್ಲನೂ ಸಾಧ್ಯ. ತಗೋ ಅಜಯ್ಗೆ ಫೋನ್ ಮಾಡು. ಯಾಕೆ? ಅವ್ನು ಹೆಲ್ಪ್ ತಗೋ. ನಂಗೆ ಗೊತ್ತು, ನೀವು ಬೇಕು ಅಂತಾನೆ ನನ್ನ ಪತ್ತೆದಾರಿಕೆಗೆ ತಳ್ತಿದ್ದೀರಾ. ಅಯ್ಯಯ್ಯೋ, ನಾನು ಯಾಕೆ ತಳ್ಳಿ? ಈಗ ಅದೆಲ್ಲ ಯಾಕೆ? ನೀನು ಅಮ್ಮುಗೆ ಮಾತು ಕೊಟ್ಟಿದ್ದೆ ತಾನೆ? ಹಾಗಾದ್ರೆ ಫೋನ್ ಮಾಡು. ಬೇಡ ಬೇಡ, ಮೈ ಹೂನಾ, ನಾನೇ ಡಯಲ್ ಮಾಡಿ. ಹೇಳಿ ಬಾಬಾ. ಒಂದು ನಿಮಿಷ ಕಣೋ, ನಿಮ್ಮ ಅಕ್ಕ ಏನೋ ಕೇಳಬೇಕಂತೆ. ಅಜಯ್, ಅಮ್ಮು ಸೀನಿಯರು ಜ್ಯೋತಿ ಅಂತ ನಿನ್ನೆ ಸಂಜೆಯಿಂದ ಕಾಣಿಸ್ತಿಲ್ಲ ಅಂತೆ. ನಿಮ್ಮ ಸ್ಟೇಷನ್ಗೆ ಏನಾದ್ರು ಕಂಪ್ಲೇಂಟ್ ಬಂದಿದೆಯಾ? ಹಾಂ ಅಕ್ಕ, ಬಂದಿದೆ. ಅವ್ರ ತಂದೆನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಓ ಹೌದಾ? ಏನು ಹೇಳಿದ್ರು? ಕಾಣೆ ಆಗಿರೋದು ಕಾರಣ ಏನಂತೆ? ಅಂದರೆ ಮನೇಲಿ ಜಗಳ ಅಥವಾ ಬಿಸ್ನೆಸ್ ಎನಿಮೀಸ್? ಇನ್ನೂ ಅಂತ ಯಾವ ಡೀಟೇಲ್ಸು ಸಿಕ್ಕಿಲ್ಲ. ಹುಡುಗಿ ಅಪ್ಪ ಮತ್ತು ಚಿಕ್ಕಪ್ಪ ಹೇಳೋ ಪ್ರಕಾರ ನಿನ್ನೆ ಮ್ಯೂಸಿಕ್ ಕ್ಲಾಸಿಗೆ ಹೋಗಿದ್ದ ಹುಡುಗಿ ಇನ್ನೂ ಮನೆಗೆ ವಾಪಸ್ ಬಂದಿಲ್ಲ ಅಂತ. ಹುಡುಗಿ ತಂದೆಗೆ ಯಾರ ಮೇಲೂ ಅನುಮಾನ ಇದಾಗಿಲ್ಲ. ಅಮ್ಮು ಹೇಳ್ತಿದ್ಲು ಸ್ಕೂಲಲ್ಲಿ ಎಲ್ಲರೂ ಕಿಡ್ನಾಪ್ ಅಂತ ಮಾತಾಡ್ಕೋತಿದ್ದಾರೆ ಅಂತ. ನನಗೂ ಹಾಗೆ ಅನಿಸ್ತಿದೆ ಅಕ್ಕ. ಅದು ನಿಜ ಇರ್ಬೋದು, ಇಲ್ದೇನೂ ಇರ್ಬೋದು. ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಇದೇನಕ್ಕ ಇಷ್ಟೊಂದು ವಿಚಾರಿಸ್ತಿದ್ಯಾ? ನೀವು ಫೋನ್ ಮಾಡಿದ್ದಿದ್ದಕ್ಕೆನಾ? ಹೌದು, ಅದ್ರ ಜೊತೆಗೆ ನಾನು ನಿನಗೆ ಈ ಕೇಸಲ್ಲಿ ಅಸಿಸ್ಟ್ ಮಾಡ್ಬೋದಾ? ಜ್ಯೋತಿ ಕೇಸ್ ಬಗ್ಗೆ ಮತ್ತೇನಾದರೂ ಇನ್ಫಾರ್ಮೇಶನ್? ಪೆನ್ನ? ಯಾವ ಪೆನ್ನು? ನೀನು ನೋಡಿದ್ಯಾ ಪೆನ್ನನ್ನ? ಹಾಂ, ನೋಡಿದೆ.